ನಮಸ್ತೆ. ಪದರ ಪದರಗಳಿಹವು, ಗಂಟು ಗಂಟುಗಳಿಹವು, ಹೃದಯದಲ್ಲಿ ಬುದ್ಧಿಯಲ್ಲಿ ವಾಕ್ಚರ್ಯೆಗಳಲ್ಲಿ ಇದಮಿತ್ತ ಮೆಲ್ಲಿಹುದೋ ಮನುಜ ಸ್ವಭಾವದಲ್ಲಿ ವಿಧಿಯ ಕೈ ಚಿತ್ರವಿದು ಮಂಕುತಿಮ್ಮ. ಅಲ್ಲವೇ ಮನುಷ್ಯನ ಸ್ವಭಾವದಲ್ಲಿ ಇದಮಿತ್ತ ಅನ್ನುವುದು ಎಲ್ಲಿದೆ? ಉದಾಹರಣೆಗೆ, ಭಾಗ್ಯ ನೆಲದಲ್ಲಿ ಕುಳಿತು ಬಣ್ಣದ ಹುಡಿಗಳಿಂದ ಸುಂದರವಾದ ಕೃಷ್ಣನ ಚಿತ್ರವನ್ನು ಅರ್ಧ ಗಂಟೆಯಲ್ಲಿ ಮುಗಿಸಿದರೆ, ಭರತನು ಇದೇ ಚಿತ್ರವನ್ನು ಮುಗಿಸಲು 1 ಗಂಟೆ ಹೊತ್ತನ್ನು ತೆಗೆದುಕೊಳ್ಳುತ್ತಾನೆ. ಇವರಿಬ್ಬರಲ್ಲಿ ಯಾರು ಜಾಣರು ಎಂದು ನಾನು ಕೇಳಿದರೆ, ನಿಸ್ಸಂದೇಹವಾಗಿ ನೀವು ಹೇಳುತ್ತೀರಾ ಭಾಗ್ಯಳೇ ಜಾಣೆ ಎಂದು. ನಾನು ಮತ್ತೆ ಹೇಳುತ್ತೇನೆ, ಭರತನ ತೂಕ 100 kg ಹಾಗೂ ಭಾಗ್ಯಳ ತೂಕ ಕೇವಲ 50 kg ಎಂದು. ಆಗ ನೀವು ಹೇಳುತ್ತೀರಾ, ಹಾಗಾದರೆ ಭರತನೇ ಪ್ರತಿಭಾವಂತ ಎಂದು. ನಾನು ಮತ್ತು ಹೇಳುತ್ತೇನೆ, ಭಾಗ್ಯಳಿಗೆ ದೃಷ್ಟಿದೋಷವಿದೆ, ಸರಿಯಾಗಿ ಕಣ್ಣು ಕಾಣಿಸದು. ಭರತನ 2 ಕಣ್ಣುಗಳು ಸರಿಯಾಗಿ ಕಾಣಿಸುತ್ತವೆ ಎಂದು. ಆಗ ನೀವು ಹೇಳುತ್ತೀರಾ, ಹಾಗಾದರೆ ಭಾಗ್ಯಳೇ ಶ್ರೇಷ್ಠ ಎಂದು. ನಾನು ಮತ್ತು ಹೇಳುತ್ತೇನೆ, ಭರತನಿಗೆ ಕೈಗಳೇ ಇಲ್ಲ, ಅವನು ಕಾಲುಗಳ ಸಹಾಯದಿಂದ ಈ ಚಿತ್ರ ಬಿಡಿಸಿದ್ದಾನೆ ಹಾಗೂ ಭಾಗ್ಯಳ 2 ಕೈಗಳು ಸರಿಯಾಗಿವೆ ಎಂದು. ಆಗ ನಿಮಗೆ ಭರತನು ಅಸಾಧಾರಣ ಪ್ರತಿಭಾವಂತನಾಗಿ ಸಾಧಕನಾಗಿ ಕಾಣುತ್ತಾನೆ. ಸ್ನೇಹಿತರೆ, ನಮ್ಮ ಜೀವನದ ಒಂದೊಂದು ವಿಚಾರವೂ ಹೀಗೇನೆ. ಒಂದೊಂದು ವಿಚಾರಗಳನ್ನು ಕೇಳಿದಾಗಲೂ ನಮ್ಮ ಪ್ರತಿಕ್ರಿಯೆಗಳು, ಅಭಿಪ್ರಾಯಗಳು, ನಿರ್ಧಾರಗಳು, ಮನೋಭಾವಗಳು ಬದಲಾಗುತ್ತಲೇ ಇರುತ್ತವೆ. ಒಬ್ಬೊಬ್ಬರ ಜೀವನದ ಸಾಧ್ಯತೆಗಳು, ಸಂದರ್ಭಗಳು, ಸನ್ನಿವೇಶಗಳು ಎಲ್ಲವೂ ವ್ಯತ್ಯಸ್ತವಾಗಿರುತ್ತದೆ. ಹಾಗಾಗಿಯೇ ಒಬ್ಬೊಬ್ಬರ ಸಮಸ್ಯೆಯ ಪರಿಹಾರವೂ ವ್ಯತ್ಯಾಸವಾಗಿರುತ್ತದೆ. ನಮ್ಮ ಜೀವನದ ಸಾಧ್ಯತೆಗಳೇನು ಎಂಬುದನ್ನು ಅರಿತು ನಮ್ಮ ಲಕ್ಷ್ಯದ ಕಡೆ ಗಮನ ಕೊಟ್ಟು ಮುಂದೆ ಹೋಗಲು ಸಾಧ್ಯವಾದದ್ದೇ ಆದರೆ ಈ ಬದುಕೆ ಬಂಗಾರ. ಧನ್ಯವಾದಗಳು.